नमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 24ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ತಾ ಯುಧಿಷ್ಠಿರಕ್ಲುಪ್ತಾಃ ಸಮತ್ವಾ ಶಲ್ಯೋ ಅಬ್ರವೀದಿದಂ ಯಯೇತಃ ಕಾರಯಾಮಾಸ ತದಭೀಷ್ಟಂ ಕರೋಮ್ಯಹಂ. ಸಹ ಶಲ್ಯಃ ಅಂದರೆ ಹಿಂದೆ ನೋಡಿದಂತೆ ಯಾರು ಕೌರವರ ಜೊತೆಗೆ ಸೇರಿದರು, ಯಾರು ಪಾಂಡವರ ಜೊತೆಗೆ ಸೇರಿದರು ಅಂತ ಹಾಗೆಂತ ಆ ಲಿಸ್ಟನ್ನು ಕೊಡ್ತಾ ಬಂದರು. ಅಲ್ಲಿ ಶಲ್ಯರಾಜನ ವಿಚಾರವನ್ನ ಹೇಳಿದಾಗ ಶಲ್ಯ ತಾನು ಹೊರಟ ಪಾಂಡವರನ್ನ ಜೊತೆಗೆ ಸಹಕಾರ ಮಾಡಬೇಕು ಅಂತಲೇ ಹೊರಟದ್ದು. ಯಾಂತಂ ಜ್ಞಾತ್ವ ಸುಯೋಧನ, ಶಲ್ಯ ದುರ್ಯೋಧನನಿಗೆ ಅನಿಸ್ತು ಅವನನ್ನ ತನ್ನ ಕಡೆ ಮಾಡ್ಕೋಬೇಕು ಹಾಗೆ ಅಂತ. ಅದರಿಂದ ದುರ್ಯೋಧನ ಏನ್ ಮಾಡಿದ, ಸುಸಭಾಹ ಕಾರಯಾಮಾಸ, ಬರುವ ದಾರಿ ಪೂರ್ತಿ ಒಂದು ರೀತಿಯಾಗಿ ನೋಡ್ಬೇಕಂದ್ರೆ ಹೋಟೆಲ್ಸ್, ಊಟದ ವ್ಯವಸ್ಥೆ, ಅದನ್ನೆಲ್ಲ ಭೋಗದ ವ್ಯವಸ್ಥೆ ಅದೆಲ್ಲವನ್ನು ಮಾಡಿ ತುಂಬಾ ಅನುಕೂಲ ಮಾಡಿಕೊಟ್ಟ ಶಲ್ಯನಿಗೆ. ಅದಾದ ಮೇಲೆ ಏನಾಯ್ತು ಅಂತ ಅದನ್ನ ಹೇಳ್ತಾ ಇದ್ದಾರೆ. ತಾಹ ಯುಧಿಷ್ಠಿರ ಕ್ಲುಪ್ತಾಹ ಸಮತ್ವ, ಶಲ್ಯರಾಜ ಏನ್ ತಿಳ್ಕೊಂಡ, ಓ ಈ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದು ಯುಧಿಷ್ಠಿರ ಹಾಗೆ ಅಂತ ತಿಳ್ಕೊತಾನೆ. ಮತ್ವಾ ಶಲ್ಯ ಅಬ್ರವೀದಿದಂ ಯಯೇತ ಕಾರಯಾಮಾಸ ತದಭೀಷ್ಟಂ ಕರೋಮ್ಯಹಂ, ಪ್ರತಿಜ್ಞೆನೇ ಮಾಡಿಬಿಟ್ಟ ಶಲ್ಯ, ಯಾರು ಇದನ್ನೆಲ್ಲ ಮಾಡಿದ್ದಾರೋ ವ್ಯವಸ್ಥೆಯನ್ನೆಲ್ಲ ಅವರ ಅಭೀಷ್ಟವನ್ನು ನಾನು ಪೂರೈಸ್ತೇನೆ ಹಾಗೆ ಅಂತ ಮಾತು ಕೊಟ್ಬಿಡ್ತಾನೆ. ಲೀನಶ್ರುತ್ವ ಧಾರ್ತರಾಷ್ಟ್ರ ಸತ್ಯಂ ಕುರ್ವಿತ್ಯಭಾಷತ. ದುರ್ಯೋಧನ ಶಲ್ಯನ ಈ ಮಾತನ್ನ ಕೇಳ್ತಾ ಇದ್ದಾನೆ, ಲೀನವಾಗಿ ಅಂದ್ರೆ ಬಚ್ಚಿಟ್ಟುಕೊಂಡು ಕೇಳ್ತಾ ಇದ್ದಾನೆ. ಯಾವಾಗ ಈ ಶಲ್ಯ ಈ ಮಾತನ್ನ ಹೇಳಿದ ಆಗ ದುರ್ಯೋಧನ ಹೇಳ್ತಾನೆ, ಸತ್ಯಂ ಕುರು, ನೀನು ಆಡಿದ ಮಾತನ್ನ ಸತ್ಯ ಮಾಡು ಹಾಗೆ ಅಂತ ಹೇಳ್ತಾನೆ. ದೇಹಿಮೇ ಯುದ್ಧ ಸಹಾಯಂ ಇತಿ, ನನಗೆ ಯುದ್ಧಕ್ಕೆ ಸಹಕಾರ ಮಾಡು, ನನಗೆ ಅದೇ ಅಭೀಷ್ಟ ಇರೋದು. ನನ್ನ ಅಭೀಷ್ಟ ಏನು, ನೀನ್ ಹೇಳಿದಿ, ಯಾರು ವ್ಯವಸ್ಥೆ ಮಾಡಿದಾರಲ್ಲೋ ಅವರ ಅಭೀಷ್ಟವನ್ನ ನಾನು ಪೂರ್ಣ ಮಾಡ್ತೀನಿ ಅಂತ. ಈ ವ್ಯವಸ್ಥೆ ಎಲ್ಲ ಮಾಡಿದ್ದು ನಾನೇ, ನನ್ನ ಅಭೀಷ್ಟ ಅಂದ್ರೆ ನನ್ನ ಜೊತೆಗೆ ಯುದ್ಧಕ್ಕೆ ಸಹಾಯ ಮಾಡು ಹಾಗೆ ಅಂತ ಹೇಳ್ತಾನೆ. ಸೋಪಿ ಯಶೋ ಅರ್ಥಯನ್ ರಕ್ಷಾರ್ಥಂ ಆತ್ಮವಾಕ್ಯಸ್ಯ ತಥೇತ್ಯಭ್ಯಭಾಷ ತಥೇವ ತಥೇತ್ಯೇವ ಅಭ್ಯಭಾಷತ ಹಾಗೆ ಅಂತ. ತಥೇತ್ಯೇವ ಅಭ್ಯಭಾಷತ ಅಂದ್ರೆ ದುರ್ಯೋಧನ ಯಾವಾಗ ಈ ರೀತಿಯಾದ ಮಾತನ್ನು ಹೇಳಿದಾಗ ಆಗ ಶಲ್ಯನಿಗೂ ಕೂಡ ಒಂದು ರೀತಿಯಾದ ಪ್ರೆಸ್ಟೀಜ್ ಇಶ್ಯೂ ಆಯಿತು. ಯಶಃ ಅರ್ಥಯನ್, ಅವನಿಗೆ ಕೂಡ ತನ್ನ ಕೀರ್ತಿಯನ್ನು ಉಳಿಸ್ಕೋಬೇಕು, ಇಲ್ಲಾಂದ್ರೆ ಹೇಳಿದೊಂದು ಕೊಟ್ಟ ಮಾತು ಒಂದು, ನಡೆಸಿದ್ದು ಒಂದು ಅಂತ ಹಂಗ ಆಗ್ತದೆ, ಅದು ಅಪಕೀರ್ತಿ ಬರುತ್ತದೆ. ಅಪಕೀರ್ತಿ ಬರಬಾರದು ಎನ್ನುವ ದೃಷ್ಟಿಯಿಂದ ಶಲ್ಯನು ಕೂಡ ಒಪ್ಕೋತಾನೆ. ತಥೇತ್ಯೇವ ಅಭ್ಯಭಾಷತ, ಹಾಗೆ ಆಗಲಿ ಹಾಗೆ ಅಂತ ಒಪ್ಕೋತಾನೆ. ಆದ್ರೂ ಮನಸ್ಸಿನಲ್ಲಿ ಅವನಿಗೆ ಇಷ್ಟ ಇಲ್ಲ, ಪಾಂಡವರನ್ನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಇಷ್ಟ ಇಲ್ಲ. ಸ ಪಾಂಡವಾನ್ ತಥೋಗತ್ವ ತೈರನುಜ್ಞಾತ ಏವಚ ತೇಜೋವದಾರ್ಥಂ ಕರ್ಣಸ್ಯ ಧನಂಜಯ ಕೃತೇರ್ಥಿತಃ ತಥೇತ್ಯುಕ್ತ್ವಾ ಯಯೌ ಧರ್ಮ ನಂದನಂ ಕೌರವಾದ್ಗತಿ ಪ್ರತಿ. ಇಷ್ಟೆಲ್ಲ ಆದ ಮೇಲೆ ಪಾಂಡವರು ತಪ್ಪು ತಿಳಿತಾರಲ್ಲ ಅಂತ ತಿಳ್ಕೊಂಡು ಶಲ್ಯ ನೇರ ಹೋದದ್ದು ಪಾಂಡವರ ಹತ್ರನೇ ಹೋಗ್ತಾನೆ. ಪಾಂಡವರ ಹತ್ರ ಹೋಗಿ ತೈಹಿ ಪಾಂಡವೈಹಿ ಅನುಜ್ಞಾತಃ ಏವ, ಪಾಂಡವರ ಹತ್ರ ಹೋಗಿ ಅಪ್ಪಣೆಯನ್ನು ಪಡೀತಾನೆ. ಈ ರೀತಿಯಾಗಿ ಆಗೋಯ್ತು, ದುರಂತ ಆಗೋಯ್ತು, ಅದನ್ನು ಮಾತು ಕೊಟ್ಟಿದ್ದೀನಿ, ವಚನಭ್ರಷ್ಟನಾಗಬಾರದು ಕ್ಷತ್ರಿಯ, ಅದರಿಂದ ವಚನಭ್ರಷ್ಟ ಆಗಬಾರದು, ಅದರಿಂದ ನಾನು ಕೌರವರ ಕಡೆ ಯುದ್ಧ ಮಾಡ್ತೀನಿ, ನೀವು ಅನುಜ್ಞೆಯನ್ನು ಕೊಡ್ರಿ ನನಗೆ ಹಾಗೆ ಅಂತ ಪಾಂಡವರ ಹತ್ರ ಹೋಗಿ ಕೇಳಿದಾಗ ಅವರು ಕೂಡ ಒಪ್ಕೋತಾರೆ. ಆದರೆ ಧನಂಜಯ ಕೃತೆ ಜಯಾರ್ಥಂ ಕರ್ಣಸ್ಯ ತೇಜೋವಧಾರ್ಥಂ ಸಾಮರ್ಥ್ಯ ಭಂಗಂ ಕರ್ತುಂ ಅರ್ಥಿತಃ. ಪಾಂಡವರು ಒಂದು ಕೇಳ್ತಾರೆ, ಏನಾರು ಮಾಡಿ ಅರ್ಜುನ ಗೆಲ್ಲಬೇಕು, ಕರ್ಣನಿಗೆ ತೇಜೋಭಂಗ ಆಗಬೇಕು, ಅಂದ್ರೆ ಮುಖಕ್ಕೆ ಮಸಿ ಹಚ್ಚಬೇಕು, ಕರ್ಣನ ಮುಖಕ್ಕೆ ಮಸಿ ಹಚ್ಚಬೇಕು, ಆ ರೀತಿಯಾಗಿ ನೀನು ನಡ್ಕೋಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಆಯ್ತು. ಯುಧಿಷ್ಠಿರ ಕೇಳ್ತಾನೆ ಈ ರೀತಿಯಾಗಿ ಆಗಬೇಕು ಹಾಗೆ ಅಂತ. ಯಾಕೆಂದ್ರೆ ಕರ್ಣ ಅಂದ್ರೆ ಅವನಿಗೆ ಸ್ವಲ್ಪ ಭಯ ಇತ್ತು, ಅವನಿಗೆ ಅರ್ಜುನನ ಗೆಲ್ತಾನೋ ಇಲ್ಲವೋ ಎಂಬ ಒಂದು ಭಯ ಯುಧಿಷ್ಠಿರನಿಗೆ ಇದ್ದೇ ಇದೆ.
ಅದರಿಂದ ಆ ಕರ್ಣನ ತೇಜೋಭಂಗ ಆಗಬೇಕು ಹಾಗೆ ಅಂತ ಯುಧಿಷ್ಠಿರ ಪ್ರಾರ್ಥನೆ ಮಾಡ್ಕೋತಾನೆ. ಯುದ್ಧ ಸಮಯೇ ಅರ್ಜುನ ಪ್ರಶಂಸನೇನ ಕರ್ಣಸ್ಯ ಗರ್ಭಭಂಗ. ಹೇಗೆ ಮಾಡೋದು ಅದನ್ನು ಹೇಳ್ಬಿಡ್ತಾನೆ. ಯುದ್ಧ ಸಮಯದಲ್ಲಿ ನೀನು ಅರ್ಜುನನನ್ನ ಪ್ರಶಂಸೆ ಮಾಡು. ಅರ್ಜುನ ಎಂಥ ಯೋಧ, ನೀನೆಲ್ಲಿ ಹಾಗೆ ಅಂತ ಅರ್ಜುನನನ್ನ ಪ್ರಶಂಸೆ ಮಾಡು, ಇವನನ್ನ ನಿಂದೆ ಮಾಡು. ಆಗ ಅವನ ಗರ್ವಭಂಗ ಆಗ್ತದೆ, ಕರ್ಣನದ್ದು ಗರ್ವಭಂಗ ಆಗ್ತದೆ. ಅದರಿಂದ ಅವನಿಗೆ ಪರಾಜಯವು ಬರುತ್ತದೆ. ಈ ಭಾವದಿಂದ ಕೇಳಿದಾಗ ಶಲ್ಯನು ಕೂಡ ಆಗಲಿ, ಹಾಗೆ ಆಗಲಿ, ನಾನು ಸಹಕಾರ ಮಾಡ್ತೀನಿ ಹಾಗೆ ಅಂತ ಕೌರವರ ಕಡೆ ಬರ್ತಾನೆ ಶಲ್ಯ. ಶಲ್ಯ ರಾಜ ಕೌರವರ ಕಡೆ ಬಂದ ಕ್ರಮ ಈ ಕ್ರಮ ಮನಸಾ ಒಪ್ಪಿ ಬಂದಿಲ್ಲ. ಆದರೂ ಅಲ್ಲಿ ವ್ಯವಸ್ಥೆಯ ಒಂದು ನೆಪದಿಂದ ಕೌರವರ ಕಡೆ ಅವನು ಬಂದ ಅಂತ ಒಟ್ಟು. ಸಂಜಯಂ ಪ್ರೇಷಯಾಮಾಸ ಧೃತರಾಷ್ಟ್ರೋತ ಶಾಂತಯೇ ಪಾಂಡವಾನ್ ಪ್ರತ್ಯಧರ್ಮಂ ಚ ಯುದ್ಧಂ ಸ ಪ್ರತ್ಯಪಾದಯತ್. ಯುದ್ಧ ನಿಶ್ಚಯ ಆಗ್ತಾ ಇದೆ. ಕೌರವರೆಲ್ಲ ತಮ್ಮ ಕಡೆ ಯಾರ್ಯಾರು ಸಹಕಾರ ಮಾಡಬೇಕೋ ಅವ್ರನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕೌರವರು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯುದ್ಧದ ಕಾರ್ಯ ನಡೀತಾ ಇದೆ. ನೇನು ಯುದ್ಧ ಶುರು ಆಗಬೇಕು. ಆ ಸಂದರ್ಭದಲ್ಲಿ ಸಂಜಯಂ ಪ್ರೇಷಯಾಮಾಸ, ಧೃತರಾಷ್ಟ್ರ ಸಂಜಯನನ್ನ ಕಳಿಸ್ತಾನೆ. ಯಾಕೆ? ಕಲಹ ಶಾಂತಿ ಅರ್ಥಂ, ಈ ಯುದ್ಧ ಬೇಡ ಹಾಗೆ. ಮೊದಲು ದೃಪದನ ಪುರೋಹಿತರು ಬಂದು ಕೇಳಿದಾಗ ಆಗೋದಿಲ್ಲ ಅಂತ ಹೇಳಿದ್ದ. ಭೀಮ ಅರ್ಜುನ ಎಲ್ಲ ಇದ್ದಾರೆ, ಕೃಷ್ಣ ಅವರ ಪ್ರೇರಣೆ ಮಾಡ್ತಾ ಇದ್ದಾನೆ, ಅದರಿಂದ ನೀನು ಯುದ್ಧ ಮಾಡಬೇಡ ಯುಧಿಷ್ಠಿರನ ಜೊತೆಗೆ ಅಂತ ಕೇಳಿಲ್ಲ. ಆಗ ಆಮೇಲೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ. ಈಗ ತಾನೇ ಸಂಜಯನನ್ನು ಕಳಿಸಿ ಶಾಂತಿ ಮಾಡಿಕೊಳ್ಳೋಣ, ಯುದ್ಧ ಬೇಡ ಹಾಗೆ ಅಂತ ಅವನಿಗೆ ಭಯ ಶುರುವಾಯಿತು. ಸಹ ಸಂಜಯ ಪಾಂಡವಾನ್ ಪ್ರತಿ ಯುದ್ಧಂ ಚ ಅಧರ್ಮಂ ಪಾಪಹೇತುಂ ಪ್ರತ್ಯಪಾದಯತ್. ಸಂಜಯ ಬಂದು ಹೇಳ್ತಾನಂತೆ, ನೀವು ಯುದ್ಧ ಮಾಡೋದು ಪಾಪ ಕೆಲಸ, ಇದು ಯುದ್ಧ ಪಾಪದ ಕೆಲಸ. ಬಂಧು ಬಾಂಧವರಲ್ಲಿ ಯುದ್ಧ ಮಾಡೋದೇ, ಬಂಧು ಬಾಂಧವರಲ್ಲಿ ಯುದ್ಧ ಮಾಡಬಾರ್ದು, ಪಾಪದ ಕೆಲಸ ಅದು. ಅದರಿಂದ ನೀವು ಇದನ್ನು ಮಾಡಬೇಡಿ ಹಾಗೆ ಅಂತ ಧರ್ಮರಾಜನ ಹತ್ರ ಬಂದು ಹೇಳ್ತಾನೆ ಸಂಜಯ. ಆಗ ಹಠವಾದೇ ಅವದದ್ ಭೀಮೋ ಯಂ ಧರ್ಮಂ ದ್ರೌಪದಿ ಯಥಾ ತಮೇವ ಉಕ್ತ್ವಾ ಧರ್ಮಜಸ್ತು ಚಕಾರ ಚ ನಿರುತ್ತರಂ ಕೃಷ್ಣೋಪಿ ತಸ್ಯ ಧರ್ಮಸ್ಯ ಪ್ರಾಮಾಣ್ಯಂ ಪ್ರತ್ಯಪಾದಯತ್. ಆಗ ಇದು ಅಧರ್ಮದ ಯುದ್ಧ ಆಗ್ತದೆ, ಬಂಧು ಬಾಂಧವರನ್ನು ಕೊಲ್ಲಬಾರದು ಹಾಗೆ ಅಂತ ಸಂಜೆ ಹೇಳಿದ್ರೆ ಭೀಮಸೇನ ದೇವರು ತಾನು ಮಾತಾಡ್ತಾರೆ. ಏನು ಅಂತ? ಹಠವಾದೇ ಭೀಮ, ಅವ್ರದ್ದು ಹಠವಾದ ಅಂದ್ರೆ ಹಿಂದೆ ನಾವು ನೋಡಿದ್ದೀವಿ, ಎಲ್ಲವೂ ಕೂಡ ದೇವರು ಅನುಗ್ರಹದಿಂದ ಮಾಡೋದು. ದೇವರೇ ಸ್ವತಂತ್ರ ಕರ್ತ, ಜೀವನು ಕೂಡ ಅಸ್ವತಂತ್ರ ಕರ್ತ. ನಮ್ಮ ವಿಹಿತ ಕರ್ಮವನ್ನು ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ವಿಹಿತ ಕರ್ಮ ಅದನ್ನ ನಾವು ಮಾಡಲೇಬೇಕು. ಅವರವರಿಗೆ ವಿಹಿತವಾದ ಕರ್ಮವನ್ನ ಶಾಸ್ತ್ರದಲ್ಲಿ ಯಾರ್ಯಾರು ಏನೇನು ಮಾಡಬೇಕು ಅಂತ ಲಿಸ್ಟ್ ಕೊಟ್ಟಿದ್ದಾರೆ, ಅದು ವಿಹಿತ ಕರ್ಮ ಅಂತ ಕರೀತಾರೆ. ಆ ವಿಹಿತ ಕರ್ಮವನ್ನು ಅವರವರು ಮಾಡಲೇಬೇಕು, ಅದು ಆಪ್ಷನಲ್ ಅಲ್ಲ. ಅದು ಅದನ್ನ ಅವರವ್ರ ಯೋಗ್ಯತೆಗೆ ತಕ್ಕಂತೆ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡ್ತಾರೆ. ಮಾಡಿ ಕೃಷ್ಣಾರ್ಪಣ ಮಾಡಬೇಕು, ಪರಮಾತ್ಮನ ಪೂಜಾರೂಪವಾಗಿ ಮಾಡಬೇಕು, ಇದೆಲ್ಲ ಇದೆ. ಈ ವಾದವನ್ನ ಹಠವಾದ ಅಂತ ಕರೀತಾರೆ. ಅದರಿಂದ ವಿಹಿತ ಧರ್ಮವನ್ನ ಬಿಡ್ಲೇಬಾರದು, ವಿಹಿತ ಕರ್ಮವನ್ನ ಮಾಡಲೇಬೇಕು. ಅದರಿಂದ ಯಂ ಧರ್ಮಂ ಅವದತ್ ತಥಾ ದ್ರೌಪದಿ ಚ ಅವದತ್. ದ್ರೌಪದಿ ದೇವಿಯು ಕೂಡ ಹೌದು, ಭೀಮಸೇನ ದೇವರು ಹೇಳೋದೇ ಸರಿ, ಅದೇ ಧರ್ಮ, ಅದನ್ನೇ ಮಾಡಬೇಕು, ಯುದ್ಧ ಆಗಲೇಬೇಕು, ದುರ್ಯೋಧನಾದಿಗಳು ಪಾಪಿಷ್ಠರು, ಅವರು ಸಾಯಲೇಬೇಕು, ಇದು ನಮ್ಮ ಧರ್ಮ, ಇದು ವಿಹಿತ ಧರ್ಮ ಇದು. ಅದರಿಂದ ನೀವು ಹೇಳುವಂತೆ ಪಾಪ ಬರೋದಿಲ್ಲ, ನಾವು ಮಾಡೋದೇ ಧರ್ಮ ಅಂತ. ತಂ ಧರ್ಮಮೇವ ಭುಕ್ತ್ವಾ ಧರ್ಮಜಃ ಸಂಜಯಂ ನಿರುತ್ತರಂ ಉತ್ತರರಹಿತಂ ಚಕಾರ. ಭೀಮಸೇನ ದೇವರು ಹೇಳಿದ್ರು, ದ್ರೌಪದಿ ದೇವಿ ಹೇಳಿದ್ರು, ಯುಧಿಷ್ಠಿರನು ಕೂಡ ಅದೇ ಉತ್ತರವನ್ನೇ ಕೊಟ್ಟು ಬಿಟ್ಟ. ಸಂಜಯನ ಹತ್ರ ಅಷ್ಟೇ ಹೇಳಿದ, ಇಲ್ಲಪ್ಪ ನಾವು ಮಾಡ್ತಾ ಇರೋದು ಧರ್ಮನೇ ಇದು ಹಾಗೆ ಅಂತ ಹೇಳಿದಾಗ ಸಂಜಯನಿಂದ ಏನು ಪ್ರತ್ಯುತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಬಾಯಿ ಮುಚ್ಕೊಂಡು ಮೂಕನಾದ. ಯಾಕೆ? ಯಾವ್ದು ಧರ್ಮ ಯಾವ್ದು ಅಧರ್ಮ ಭೀಮಸೇನ ದೇವರು ದ್ರೌಪದಿ ದೇವಿ ಅಷ್ಟೇ ಹೇಳಿದ ಮೇಲೆ ಅದೇ ಧರ್ಮ ಆಗ್ತದೆ. ಆದ್ರಿಂದ ಸಂಜಯ ನಿರುತ್ತರನಾಗಿ ಹೋಗ್ಬಿಟ್ಟ. ಶ್ರೀಕೃಷ್ಣೋಪಿ ತಸ್ಯ ಯುಧಿಷ್ಠಿರೋಕ್ತ ಧರ್ಮಸ್ಯ ಪ್ರಾಮಾಣಿಕತ್ವಂ ಪ್ರತ್ಯಪಾದಯತಿ. ಯುಧಿಷ್ಠಿರ ಏನ್ ಹೇಳಿದನೋ
ಅದೇ ಧರ್ಮ ಹಾಗೆ ಅಂತ ಕೃಷ್ಣನು ಕೂಡ ಪ್ರತಿಪಾದನೆ ಮಾಡಿದ್ದಾನೆ. ಆ ಸಭೆಯಲ್ಲಿ ಕೃಷ್ಣನು ಕೂತಿದ್ದ ಸಂಜಯ ಬಂದಾಗ. ಕೃಷ್ಣನು ಕೂಡ ಏನ್ ಹೇಳ್ತಾನೆ, ಸಂಜಯ ಯುಧಿಷ್ಠಿರ ಹೇಳಿದ್ದೇ ಸರಿ ಅಂದ್ರೆ ಏನರ್ಥ, ಭೀಮಸೇನ ದೇವರು ದ್ರೌಪದಿ ದೇವಿ ಹೇಳಿಕೊಟ್ಟು ಏನು ಯುಧಿಷ್ಠಿರ ಹೇಳ್ತಾನೆ, ಆ ಯುಧಿಷ್ಠಿರ ಹೇಳೋದೇ ಧರ್ಮ ಅಂತ ಕೃಷ್ಣನು ಕೂಡ ಅದು ಪ್ರಮಾಣ ಅಂತ ಸಮರ್ಥನೆ ಮಾಡಿದ ಅಂತ. ಬರೀ ಸ್ಟೇಟ್ಮೆಂಟ್ ಕೊಡೋದಲ್ಲ, ಸ್ಟೇಟ್ಮೆಂಟ್ ಬೇರೆ, ಪ್ರಮಾಣ ಕೊಟ್ಟು ಹೇಳೋದು ಬೇರೆ. ಆ ಪ್ರಮಾಣವನ್ನು ಕೊಟ್ಟು ಅಥೆಂಟಿಕ್ ಆಗಿ ಇದೆ, ಅದೇ ಹಾಗೆ ಮಾಡಬೇಕು ಹಾಗೆ ಅಂತ ಕೃಷ್ಣ ಹೇಳಿದ ಅಂತ ಒಟ್ಟು. ತಥೋ ನಿರುತ್ತರ ಕೃಷ್ಣಂ ಪಾಂಡವಾಂಶ್ಚ ಪ್ರಣಮ್ಯ ಸಹ ಧೃತರಾಷ್ಟ್ರಂ ಯಯೋ ತಂ ಚ ವಿನಿಂದ್ಯಂ ಪ್ರಯಯೋ ಗೃಹಂ. ತಥೋ ನಿರುತ್ತರ, ಕೃಷ್ಣನು ಹೇಳಿದ ಮೇಲೆ ಇನ್ನೇನು ಸಂಜಯ ಮಾತಾಡ್ಲಿಕ್ಕೆ ಎಲ್ಲಿ ಮುಖ ಇದೆ ಅವನಿಗೆ. ಧರ್ಮಜ್ಞ, ಸಾಮಾನ್ಯ ಅಲ್ಲ ಸಂಜಯ, ಒಳ್ಳೆ ಚೇತನ. ಆಗಿರುವಾಗ ತುಂಬಾ ಅವಮಾನ ಆಯಿತು ಸಂಜಯನಿಗೆ. ಮಾಡಿ ಕೃಷ್ಣನನ್ನು ಪಾಂಡವನು ನಮಸ್ಕಾರ ಮಾಡಿ ಅವನು ವಾಪಸ್ ಬಂದು ಧೃತರಾಷ್ಟ್ರಂ ವಿನಿಂದ್ಯ, ಚೆನ್ನಾಗಿ ಬೈತಾನೆ ಧೃತರಾಷ್ಟ್ರನನ್ನು. ನಿನಗೆ ಅಂತೂ ಬುದ್ಧಿ ಇಲ್ಲ, ನನಗೂ ಹೋಗಿ ಕಳಿಸಿದಲ್ಲ ಇಂಥ ಕೆಲಸಕ್ಕೆಲ್ಲ ಹಾಗೆ ಅಂತ ಧೃತರಾಷ್ಟ್ರನನ್ನು ಬೈತಾನೆ. ಬೈದು ಮನೆಗೆ ಹೊಟ್ಟೋಗ್ತಾನೆ. ಗೃಹಂ ಸ್ವಗೃಹಂ ಯಯೌ ಹಾಗೆ ಅಂತ. ಆ ರಾತ್ರಿ ಮಹಾಭಾರತದಲ್ಲಿ ಚೆನ್ನಾಗಿದೆ ಈ ಘಟನೆ. ಆ ರಾತ್ರಿ ಧೃತರಾಷ್ಟ್ರನಿಗೆ ನಿದ್ದೆ ಬಂದಿಲ್ಲವಂತೆ. ಸಂಜೆಯ ಬೈದು ಬಿಟ್ಟು ನಾಳೆ ಸಭೆಯಲ್ಲಿ ಹೇಳ್ತೀನಿ ಅಂತ ಹೇಳಿ ಹೊಟ್ಟೋದ ಅವನು. ಆ ರಾತ್ರಿ ಯುಧಿಷ್ಠಿರನಿಗೆ ಧೃತರಾಷ್ಟ್ರನಿಗೆ ನಿದ್ದೆ ಬಂದಿಲ್ಲ. ಏನಾಯ್ತು, ನಿಂದಿತ ಸಂಜಯೇನಾಸೌ ಆಹೂಯ ವಿದುರಂ ನಿಶಿ ಪಪ್ರಚ್ಚ ಸೋವದ ಧರ್ಮಂ ಪಾರ್ಥಾನಾಂ ರಾಜ್ಯದಾಪನಂ. ಅದರಿಂದ ರಾತ್ರಿ ನಿದ್ದೆ ಬಂದಿಲ್ಲ, ಮನಸ್ಸಲ್ಲಿ ತುಂಬಾ ಖೇದ ಆಗಿತ್ತು ಧೃತರಾಷ್ಟ್ರನಿಗೆ. ವಿದುರನನ್ನ ಕರೀತಾನೆ. ವಿದುರನನ್ನು ಕರೆಸಿ ಏನ್ ಮಾಡಬೇಕು ನಾವು ಹಾಗೆಂತ ಹೇಳಿದಾಗ ವಿದುರನು ಕೂಡ ಧರ್ಮವನ್ನು ಉಪದೇಶ ಮಾಡ್ತಾನೆ. ಸೋವದ ಧರ್ಮಂ ಪಾರ್ಥಾನಾಂ ರಾಜ್ಯದಾಪನಂ, ಪಾಂಡವರಿಗೆ ರಾಜ್ಯವನ್ನು ಕೊಡು, ಅವ್ರನ್ನ ಕರೆಸು, ಅವರಿಗೆ ವಿಹಿತವಾದ ರಾಜ್ಯವನ್ನು ಕೊಡು, ಆಗಲೇ ನಿನಗೂ ಕ್ಷೇಮ, ನಿನ್ನ ಮಕ್ಕಳಿಗೂ ಕ್ಷೇಮ. ಅವ್ರು ಮಾಡ್ತಾ ಇರೋದು ಧರ್ಮವೇ, ಅವ್ರು ಮಾಡ್ತಾ ಇರೋದು ಕರೆಕ್ಟ್, ನೀನ್ ಮಾಡ್ತಾ ಇರೋದು ತಪ್ಪು, ನಿನ್ನ ಮಕ್ಕಳು ಮಾಡ್ತಾ ಇರೋದು ತಪ್ಪು. ಇದು ವಿದುರನು ಹೇಳ್ತಾನೆ, ಸಂಜಯನು ಹೇಳಿದ, ವಿದುರನು ಹೇಳ್ತಾನೆ. ಐಹಿಕಸ್ಯ ಸುಖಸ್ಯಾಪಿ ಕಾರಣಂ ತದನಿಂದಿತಂ ಅನ್ಯಥಾ ಸರ್ವಪುತ್ರಾಣಾಂ ನಾಶಂ ಧರ್ಮಾಧಿಲಂಘನಂ ತದ್ರಾಜ್ಯ ದಾಪನಂ ಅನಿಂದಿತಂ. ರಾಜ್ಯವನ್ನು ಕೊಡೋದೇ ಅದು ಯೋಗ್ಯವಾದ ಕರ್ಮ. ನೀ ರಾಜ್ಯವನ್ನು ಕೊಟ್ಟಿಲ್ಲ ಅಂದ್ರೆ ನಿಂದಿತನಾಗ್ತೀಯ, ಅಂದ್ರೆ ಜನರು ನಿನ್ನನ್ನ ಬೈತಾರೆ, ಕಸಿದುಕೊಂಡ ಹಾಗೆ ಅಂತ. ಅದರಿಂದ ಅದು ಧರ್ಮರೂಪವಾದ ಕಾರ್ಯ, ರಾಜ್ಯವನ್ನ ಕರೆದು ಕೊಡು ನೀನು ಹಾಗೆ. ಐಹಿಕಸ್ಯ ಅಂದ್ರೆ ಭೂಲೋಕ ಸಂಬಂಧಿನಃ ಸುಖಸ್ಯ ಪುತ್ರಾದಿ ಪ್ರಾಪ್ತಿರೂಪ ಸುಖಸ್ಯಾಪಿ ಕಾರಣಂ ಅನ್ಯಥಾ ರಾಜ್ಯದಾನ ಅಭಾವೇ ಸರ್ವಪುತ್ರಾನಾಂ ನಾಶ. ನೀನು ಮಕ್ಕಳನ್ನ ಮೋಹ ಮಾಡದೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಹಾಗೆಂತ ಮಾತ್ರ ಪಾಂಡವರು ಏನಾದರೆ ಏನು ಹಾಗೆಂತೆಲ್ಲ ಬಿಟ್ಟು ಧರ್ಮ ಮಾರ್ಗದಲ್ಲಿ ನಡೆದು ಪಾಂಡವರಿಗೆ ರಾಜ್ಯವನ್ನು ಕೊಟ್ರೆ ಸುಖ. ನೀನು ಕೊಟ್ಟಿಲ್ಲ ಹಾಗೆ ಅಂದ್ರೆ ಸರ್ವಪುತ್ರಾನಾಂ ನಾಶಂ, ನಿನ್ನ ಎಲ್ಲಾ ಮಕ್ಕಳು ಕೂಡ ನಾಶವನ್ನ ಹೊಂದುತ್ತಾರೆ. ಯಾಕೆ? ಧರ್ಮಾತಿಲಂಘನಂ, ಧರ್ಮವನ್ನ ಮೀರಿದ್ದು. ಪಾಂಡವರಿಗೆ ರಾಜ್ಯ ಕೊಡದೇ ಇರೋದು ಅದು ಅಧರ್ಮದ ಕಾರ್ಯ. ಅದು ಅದರಿಂದ ಧರ್ಮವನ್ನ ಮೀರಿದ ಒಂದು ಪಾಪ ಬರುತ್ತದೆ ಹಾಗೆ ಅಂತನೂ ಕೂಡ ವಿದುರ ಹೇಳಿದ ಅಂತ ಒಟ್ಟು ವಿಚಾರ. ತತ್ರ ಭಾವಂ ಅಕೃತ್ವಾಸ ಜ್ಞಾನಾದಿಚ್ಛನ್ ಅಘಕ್ಷಯಂ ವಿಷ್ಣು ಸ್ವರೂಪಂ ಬಪ್ರಚ ಸೋಸ್ಮರಚ್ಚ ಸನಾತನಂ. ಇಷ್ಟೆಲ್ಲ ವಿದುರ ಹೇಳಿದಾಗ್ಲೂ ಕೂಡ ಧೃತರಾಷ್ಟ್ರನಿಗೆ ಪಾಂಡವರಿಗೆ ಆ ರಾಜ್ಯವನ್ನು ಕೊಡಬೇಕು ಎನ್ನುವ ಬುದ್ಧಿ ಬಂದಿಲ್ಲ. ರಾಜ್ಯದಾನೇ ಭಾವಂ ಚಿತ್ತಂ ಅಕೃತ್ವ ಅಗಕ್ಷಯಂ ಪಾಂಡವ ದ್ವೇಷ ಜಾತಸ್ಯ ಅಗಸ್ಯ. ಪಾಂಡವರನ್ನ ದ್ವೇಷ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರ. ದುರ್ಯೋಧನಾದಿಗಳು ಮಾಡ್ತಾರೆ, ಆದ್ರೆ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಹಾಗೆ ಎಂಬ ಒಂದು ಪುತ್ರ ಮೋಹದಿಂದ ಏನ್ ಮಾಡ್ತಾನೆ? ಪಾಪವನ್ನು ಮಾಡ್ತಾನೆ. ಪಾಪದ ಪರಿಹಾರಕ್ಕಾಗಿ
ಅವನು ಕಂಡುಕೊಂಡ ಉಪಾಯ ವಿಷ್ಣುವಿನ ಜ್ಞಾನ, ವಿಷ್ಣುವಿನ ಸ್ವರೂಪ ಜ್ಞಾನವನ್ನು ಕೇಳ್ತಾನೆ. ಯಾಕೆ? ವಿಷ್ಣುವಿನ ಸ್ವರೂಪ ಜ್ಞಾನವನ್ನು ನಾವು ತಿಳ್ಕೊಂಡ್ರೆ ನಮ್ಮ ಪಾಪ ಪರಿಹಾರ ಆಗ್ತದೆ. ನೋಡಿ, ದೇವರ ಜ್ಞಾನದ ಮಹತ್ವ ನೋಡಿ. ಧೃತರಾಷ್ಟ್ರ ತಾನು ಪಾಪ ಮಾಡಬೇಕಾದ್ರೆ ಮಾಡಿ ಆಯ್ತು, ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ಕೂತಿದ್ದಾನೆ. ಆದರೂ ತನ್ನ ಪಾಪಕ್ಕೆ ಹೆದರ್ತಾನೆ, ಪಾಪ ಬರಬಾರದು ಅಂತ ಹೆದರ್ತಾನೆ. ಅದಕ್ಕೆ ಉಪಾಯನೂ ಗೊತ್ತಿದೆ ಅವನಿಗೆ. ಏನು? ವಿಷ್ಣುವಿನ ಸ್ವರೂಪವನ್ನ ಕೇಳಿ ತಿಳ್ಕೋಬೇಕು. ವಿದುರ ಹೇಳು, ವಿಷ್ಣುವಿನ ಸ್ವರೂಪವನ್ನು ಹೇಳು. ಯಾಕೆ? ವಿಷ್ಣುವಿನ ಮಹಿಮೆ ಕೇಳಿದಷ್ಟು ನಮ್ಮ ಪಾಪ ಹೊಟ್ಟೋಗ್ತದೆ, ಪಾಪ ನಾಶ ಆಗ್ತದೆ. ಹೌದು, ನಾನು ಪಾಪ ಮಾಡ್ತಾ ಇದ್ದೀನಿ, ಅದರ ಪಾಪ ಪರಿಮಾರ್ಜನೆಗಾಗಿ ನಾನು ಏನ್ ಮಾಡ್ತೀನಿ? ವಿಷ್ಣುವಿನ ಕಥೆಯನ್ನು ಕೇಳ್ತೀನಿ, ಹೇಳು ನೀನು ಹಾಗೆ ಅಂತ ಹೇಳಿದಾಗ ವಿದುರ ಆಗ ಸನಾತನ ಅಂತ, ಸನಾತನಾಖ್ಯಂ ಋಷಿಂ ಅಸ್ಮರಚ್ಛ ಅಂತ ಬರೀತಾರೆ. ಸನಾತನ ಎನ್ನುವ ಸನಕ ಸನಂದನ ಸನಾತನ ಸನತ್ಕುಮಾರ ಅಂತ ಸನಕಾದಿಗಳು ಅಂತ ಪ್ರಸಿದ್ಧ. ಅವರಲ್ಲಿ ಒಬ್ಬರು ಸನಾತನ, ಹಾಗೆ ಅವರನ್ನ ಸ್ಮರಣೆ ಮಾಡ್ತಾರೆ. ಯಾಕೆ? ವಿಷ್ಣುವಿನ ವಿದುರ ನೀತಿ ಹೇಳ್ಬೋದು, ರಾಜನೀತಿ ಹೇಳ್ಬೋದು, ಆದರೆ ದೇವರ ವಿಚಾರ ಬಂದು ಹೇಳಿದಾಗ ಶೂದ್ರರು ಅದನ್ನ ಹೇಳಲಿಕ್ಕಿಲ್ಲ ಹಾಗೆ ಅಂತ ವಿದುರ ತಿಳಿದಿದ್ದ. ಅದರಿಂದ ತಾನು ಹೇಳದೆ ಬ್ರಾಹ್ಮಣರಾದ ಋಷಿಗಳಾದ ಶ್ರೇಷ್ಠ ಜ್ಞಾನಿಗಳಾದ ಸನಾತನನನ್ನ ಕರೆಸಿ ಆ ವಿಚಾರವನ್ನ ಹೇಳು ಅಂತ ಹೇಳ್ತಾರೆ. ಸ್ವಸ್ಯ ನೋಡಿ ಬರೀತಾರೆ ನೋಡಿ, ಸ್ವಸ್ಯ ಶೂದ್ರತ್ವೇನ ತತ್ವವಕ್ತೃತ್ವ ಅನಧಿಕಾರಿತ್ವ. ಶೂದ್ರನಾದ್ದರಿಂದ ತತ್ವವನ್ನು ಹೇಳಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಹಾಗೆ ಅಂತ ಸನಾತನಂ ಅಸ್ಮರತ್ ಇತಿ ಭಾವ. ಸನಾತನನನ್ನ ಋಷಿಗಳು ಸ್ಮರಣೆ ಮಾಡಿದರು ಅಂತ. ತದಾಹಿ ಉದ್ಯೋಗ ಪರ್ವಣಿ ಧೃತರಾಷ್ಟ್ರಂ ಪ್ರತಿ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಹಾಗೆ ಇದೆ ಹಾಗೆ ಅಂತ ಹೇಳ್ತಾ ಇದೆ. ವಿದುರ ವಚನ ಹಾಗೆ ಇದೆ. ಆಗ ಸನಾತನ ಋಷಿಗಳು ಬಂದು ಉಪದೇಶವನ್ನು ಮಾಡ್ತಾರೆ. ಸಾಗತ್ಯಾವದತ್ತತ್ವಂ ಮಾಯಾವಿನ ಶುಭಾ ನ ಗತಿಶ್ಚೇತ್ಯತಃ ಪ್ರಾತಃ ಸಂಜಯ ಪಾಂಡವೋದಿತಂ ಅವದಧೃತರಾಷ್ಟ್ರಾಯ ಸಭಾಯಾಂ ಕುರು ಸನ್ನಿಧೌ. ಸಹ ಸನಾತನಂ ಮುನಿಃ ಆಗತ್ಯ ವಿಷ್ಣೋಃ ತತ್ವಂ ಸ್ವರೂಪಂ ಅವದತ್. ವಿದುರ ಸ್ಮರಣೆ ಮಾಡಿಕೊಂಡ್ರು, ಪ್ರಾರ್ಥನೆ ಮಾಡಿಕೊಂಡ್ರು. ಸನಾತನ ಋಷಿಗಳು, ಸನ್ಯಾಸಿಗಳು ಅವರು ಬಂದು ಉಪದೇಶವನ್ನು ಮಾಡಿದ್ರು, ವಿಷ್ಣುವಿನ ತತ್ವವನ್ನ ಉಪದೇಶ ಮಾಡಿದರು. ಮಾಯಾವಿನಃ ಕಪಟಿನಃ ಶುಭಾಗತಿ ಸಮೀಚೀನಾಗತಿ ನಾಸ್ತಿ ಇತಿ ಚ ಅವದತ್. ಯಾರಿಗೆ ಕಪಟ ಬುದ್ಧಿ ಇದೆಯೋ, ಮೋಸ ಮಾಡುವ ಬುದ್ಧಿ ಇದೆಯೋ, ವಂಚನೆ ಮಾಡುವ ಬುದ್ಧಿ ಇದೆಯೋ ಅವರಿಗೆ ಸದ್ಗತಿ ಆಗೋದಿಲ್ಲ. ಶುಭಾಗತಿ ಸಮೀಚೀನಾಗತಿ ನಾಸ್ತಿ, ಅವರಿಗೆ ಸದ್ಗತಿ ಆಗೋದಿಲ್ಲ ಅಂತ ಅವರು ಹೇಳಿಬಿಟ್ರು. ಇಟ್ಟಾದ ಮೇಲೆ ಹೇಳಿ ಅವರು ಅಲ್ಲಿಂದ ಅದೃಶ್ಯರಾದರು. ಅಥ ಪ್ರಾತಃ ಸಂಜಯ, ಮಾರನೇ ದಿವಸ ಬೆಳಿಗ್ಗೆ ಸಭೆಯಲ್ಲಿ ಬಂದು ಸಂಜಯ ಕುರುಣಾಂ ಸನ್ನಿಧವು, ಧೃತರಾಷ್ಟ್ರ ಇದ್ದ, ಕೌರವರು ಇದ್ದು, ಅವರ ಸಮಕ್ಷಮದಲ್ಲಿ ಪಾಂಡವೋದಿತಂ ಅವದತ್. ಪಾಂಡವರು ಏನ್ ಹೇಳಿದ್ರು ಅದೆಲ್ಲವನ್ನು ಕೂಡ ಸಂಜಯ ಆ ಸಭೆಯಲ್ಲಿ ಹೇಳ್ತಾನೆ ಅಂತ ವಿಚಾರ. ಅಂದ್ರೆ ಯುದ್ಧ ಮಾಡೋದೇ ಧರ್ಮ ಇದು ಹಾಗೆಂತ ಭೀಮಸೇನ ದೇವರು, ದ್ರೌಪದಿ ದೇವಿಯರು, ಕೃಷ್ಣ ಮತ್ತು ಯುಧಿಷ್ಠಿರ ಏನ್ ಹೇಳಿದ್ರು ಅದನ್ನ ಸಂಜಯ ಬಂದು ಧೃತರಾಷ್ಟ್ರನ ಕೌರವರ ಹತ್ರ ಸಭೆಯಲ್ಲಿ ಹೇಳ್ತಾನೆ. ಅಂದ್ರೆ ಏನು? ಯುದ್ಧ ಮಾಡೋದೇ ಧರ್ಮ, ಎಲ್ಲಿ ತನಕ ನೀವು ರಾಜ್ಯ ಕೊಡೋದಿಲ್ಲವೋ ಅದು ನಿಮಗೆ ಅಧರ್ಮ ಆಗ್ತದೆ. ಒಂದು ರಾಜ್ಯ ಕೊಡಿ, ಇಲ್ಲದಿದ್ರೆ ಯುದ್ಧ ಅನಿವಾರ್ಯ, ಇದು ಪಾಂಡವರ ಅಭಿಪ್ರಾಯ ಅಂತ ಹೇಳಿ ಆ ಸಭೆಯಲ್ಲಿ ಸಂಜಯ್ ಹೇಳ್ತಾನೆ. ಅದನ್ನ ಕೇಳಿ ಇನ್ನಷ್ಟು ಹೆದರಿಕೆ ಆಗ್ತದೆ ಧೃತರಾಷ್ಟ್ರನಿಗೆ. ಆ ವಿಚಾರವನ್ನ ಮತ್ತೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.